ನಡ್ಕೊಂಡ್ರ ಅಂತ ಹೇಳಿ ನಮ್ಗೆಲ್ಲಾರ್ಗೂ ಭಾವನೆ. ಅದು ಒಂದು ತಪ್ಪಾಗಿದೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಯಾಕೆ ಪ್ರೆಷರ್ದಾಗ ಅದಾರ, ಯಾವ ಪ್ರೆಷರ್ದಲ್ಲಿ ಅದಾರೋ ಅವ್ರ ಪರ್ಫಾರ್ಮೆನ್ಸ್ ಪ್ರೆಷರ್ ಏನಿದೆ ಅವ್ರಿಗೆ ಗೊತ್ತಿಲ್ಲ ನಮಗೆ. ಆದ್ರೆ ಇವತ್ತಿಗೂ ಕೂಡ ಅದೇ ರೀತಿಯ ಮಿಸ್ಟೇಕ್ ಅನ್ನ ಅವರು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗ ಮೇಲ್ಮನೆಯ ಸಭಾಪತಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು. ಅದು ಉಲ್ಲೇಖ ಮಾಡುವ ಅವಶ್ಯಕತೆ ಇದ್ದಿದ್ದಿಲ್ಲ. ಅವ್ರನ್ನ ಅನಾವಶ್ಯಕವಾಗಿ ಇಲ್ಲಿ ತಗೊಂಡ್ಬಂದ್ರು. ಈಗ ಅವ್ರ ಅಲ್ಲೇ ಸಭೆಯಲ್ಲಿ ಅವ್ರು ಹೇಳಿದ್ರು ಇಲ್ಲ ನಾ ಹಂಗ ಹೇಳೇ ಇಲ್ಲ ಅಂತ ಹೇಳಿ. ಅದಕ್ಕೆ ಇವ್ರೇನು ಉತ್ತರ ಕೊಡ್ತಾರೋ, ಅದಕ್ಕೆ ಹೆಂಗ್ ಕ್ಷಮಾಪಣೆ ಕೇಳ್ತಾರೋ, ಆ ಸದನಕ್ಕ ಈ ಸದನಕ್ಕ ಎರಡೂ ನಾವು ನೋಡೋಣ. ನಾರಾಯಣ ಸ್ವಾಮಿ ಅವ್ರ ಹೆಸರನ್ನು ಉಲ್ಲೇಖಿಸಿದ್ರು. ನಾರಾಯಣ ಸ್ವಾಮಿ ಕೂಡ ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಕೂಡ ನಾವು ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ರು. ಅದಕ್ಕ ಮಾನ್ಯ ಕಾನೂನು ಸಚಿವರು ಏನ್ ಅದಕ್ಕ ತಮ್ಮ ಪೊಸಿಷನ್ ಏನ್ ಕ್ಲಾರಿಫೈ ಮಾಡ್ತಾರೋ, ಯಾವ ರೀತಿ ಅದಕ್ಕ ಕ್ಷಮಾಪಣೆ ಯಾರ್ದು ಕ್ಷಮಾಪಣೆ ಕೇಳ್ತಾರೋ ನಾವು ನೋಡ್ಬೇಕಾಯ್ತು. ಅದಷ್ಟಲ್ದ ಮಾತಾಡ್ತಾ ಮೊನ್ನೆ ಮತ್ತು ಇವತ್ತು ಮತ್ತು ಹೋಮ್ ಮಿನಿಸ್ಟ್ರಿಯಿಂದ ಗವರ್ನರಿಗೆ ಫೋನ್ ಬಂದಿದೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾರೆ ಅಂದ್ರೆ ಇವ್ರಿಗೆ ಸ್ವಲ್ಪ ಕಾನೂನು ಮಂತ್ರಿಗಳಾದವ್ರಿಗೆ ತಾವು ಏನ್ ಮಾತಾಡ್ಬೇಕಂತೇಳಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ಲ. ಇವತ್ತೈತಲ್ಲ ಇಷ್ಟು ದೊಡ್ಡ ಸಂವಿಧಾನಿಕ ಪೋಸ್ಟ್, ಸಂವಿಧಾನಿಕ ಪೋಸ್ಟ್ಗೆ ಆ ಪೋಸ್ಟ್ ಇದ್ದ ನೀವು ಟೆಲಿಫೋನ್ ಟ್ಯಾಪ್ ಮಾಡ್ತೀರಂತಂದ್ರ ಇವತ್ತು ಮಾತಿಗೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀರಿ. ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಇವತ್ತು ಇದು ಫೆಡರಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ನೀವು ಈ ಟೈಪ್ ಮಾಡೋದ್ರಿಂದ. ಗವರ್ನರ್ದು ಫೋನ್ ಟ್ಯಾಪ್ ಮಾಡ್ತೀರಂತಂದ್ರ ಇದಕ್ಕೆ ಉತ್ತರದಾಯ್ತು ಯಾರ್ದು? ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕ. ನೀವು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಫೋನ್ ಟ್ಯಾಪ್ ಮಾಡಕ? ಯಾವ ಆಧಾರದ ಮೇಲೆ ಕಾನೂನು ಸಚಿವರು ಒಂದಲ್ಲ ಎರಡು ಸರ್ತಿ ಹೇಳ್ತಾರ ಗವರ್ನರಿಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿ? ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ. ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ಕೊಟ್ಟಿದ್ದೀರಾ? ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ. ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ ಇಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಏನೇನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಇನ್ಫರೆನ್ಸ್ ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳೇ ಇಲ್ಲ ಸರ್, ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಹೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ ಆಗಲ್ಲ. ಆದ್ರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡ್ಬೇಕು ಅಂತಂದ್ರೆ ಮಾತಾಡಿ. ನಿಮ್ಗೆ ಮಾತಾಡಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು, ಇದು ಆಗ್ಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡ್ಸೋಣ, ಒಂದು ಎಂಕ್ವೈರಿ ಮಾಡ್ಸೋಣ. ಅದನ್ನ ಬಿಟ್ಟು ಅಲ್ಲ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ, ಉಪನಾಯಕರು ಹೇಳಿದ್ರಲ್ಲ, ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ, ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ ಅವ್ರನ್ನ CF ಮಾಡ್ಬಿಡೋಣ, ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊಟ್ಟಿಗೆ ಅವರು ಅಲ್ಲಿ ನೋಡಕ್ ಆಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಎಲ್ಲ ಬಂದಿದ್ದೀವಿ. ನಾನು ಇದ್ದೆ,
ರಾಜ್ಯಪ್ಪ ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಹೋಗುದ್ರಲ್ಲ ಯಾರು ಕಡೆಗಟ್ಟಿದ್ರು, ಅದನ್ನೇ ಹೇಳಿದ್ರು. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಹೌದು ಹೌದು, ತೆಗಿರಿ ಎಲ್ಲೇ ಹೋಗಿದ್ರಿ? ತೆಗಿರಿ ಸರ್. ಸುಮ್ನೆ ಏನು ಇಲ್ದೇನೆಲ್ಲ ಹೇಳಕ್ ಹೋಗ್ಬೇಡಿ. ದೃಶ್ಯ ತೆಗಿರಿ ಸರ್. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಇಡೀ ನಿಮ್ ಶಾಸಕರು ಧಿಕ್ಕಾರ ರಾಜ್ಯಪಾಲರು ಹೋಗಿ ತೆಗಿರಿ ಸರ್. ಈಗ ಇನ್ನೊಂದೇನ್ ಹೇಳ್ತೀರಿ ನೀವು? ತೆಗಿರಿ ಸರ್. ಆಯ್ತಪ್ಪ. ರಾಜ್ಯಪಾಲ ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡ್ಲಿಲ್ಲ ಅವ್ರು ಒಟ್ಟು. ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮಾಡ್ಲಿಲ್ಲ ಅಂತ ಹೊರಟೋಗ್ಬಿಡೋದ? ಹೊರಟೋಗ್ಬಿಡೋದಂದ್ರೆ ಎಷ್ಟು ರಾಜ್ಯಪಾಲರು ಸರ್, ಮಾಡದೇ ಇರೋದ್ರಿಂದ ಅವ್ರು ಹೊರಟೋದ್ರು. ಮುಖ್ಯಮಂತ್ರಿಗಳು ಕೂಡ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು. ಸುರೇಶ್ ಗೌಡ ಕೂತ್ಕೊಳ್ಳಪ್ಪ. ರಾಜ್ಯಪಾಲರು ಮಾತಾಡಿ. ಅವರು ರಾಜ್ಯಪಾಲರ ಹಿಂದೆ ಹೋಗಿದ್ದಾರೆ, ಅವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಅಲ್ಲ ಸರ್, ಈಗ ರಾಜ್ಯಪಾಲ ಮಾನ್ಯ ಅಧ್ಯಕ್ಷರೇ, ಯಾವ ಭಯದ ಸುರೇಶ್ ಅವರೇ, ದಯಮಾಡಿ ಇದಕ್ಕೆ ಅಂತ್ಯ ಆಡಿ ಮುಂದುವರಿಸಿ ಅವರ ಚರ್ಚೆ ಈಗ ಒಂದ್ ಸೆಕೆಂಡ್